ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅದಕ್ಕೆ ಸಾಕ್ಷಿನೇ ಎಚ್ ಕೆ ಪಾಟೀಲ್ ಪತ್ರ ಬರೆದಿದ್ದಾರೆ. ಬಿ ಆರ್ ಪಾಟೀಲ್ ಆಡಿಯೋ ನೋಡ್ರಿ, ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ಬಂದಿರತಕ್ಕಂಥ ಅನೇಕ ಬಾರಿ ನೋಡಿದ್ವಿ. ಅದು ಏನಾಯಿತು, ಯಾಕಾಯಿತು, ಯಾರು ಮಾತಾಡಿದ್ರು, ಯಾರು ತೆಗೆದುಕೊಂಡ್ರು ಎಂಬುದು ಅದನ್ನು ಪೂರ್ತಿ ವಿವರಣೆ ಪಡೆದ್ರೆ ಮಾತ್ರ ಗೊತ್ತಾಗ್ತದೆ. ಅವ್ರು ಮಾತಾಡಿದ್ದನ್ನ ಕಂಪ್ಲೇಂಟ್ ಮಾಡಿರ್ತಕ್ಕಂಥವ್ರು ಬಿ ಆರ್ ಪಾಟೀಲ್ ಈಗಾಗಲೇ ಹೇಳಿದ್ದಾರೆ, ನಾನು ಮಾತಾಡಿದ್ದು ಕರೆಕ್ಟು, ಮುಖ್ಯಮಂತ್ರಿ ಕರೆದಿದ್ದಾರೆ ಹೇಳ್ತೀನಿ ಅಂತೇಳಿ. ಆ ಪಕ್ಕದಲ್ಲಿ ಯಾರು ಕೇಳಿದ್ದಾರೆ ಅವರು, ಇದು ಯಾರು ನಮ್ಮ ಆಫೀಸಲ್ಲಿಂದ ಆಗಿಲ್ಲ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಅದನ್ನು ವಿವರಣೆ ಪಡೆದು ಅದ್ರ ಬಗ್ಗೆ ತನಿಖೆ ನಡೆಸಿದರೆ ಯಾರು ತಪ್ಪು ಮಾಡಿದ್ರು ಅಂತ ಗೊತ್ತಾದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಬರೆದಿದ್ದಾರೆ, ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನೆ ಸಹಿತ ನಾನು ಜೊತೆಯಲ್ಲಿದ್ದೆ ರಾಯಚೂರಿನಲ್ಲಿ. ಪತ್ರ ಬರೆದಿರ್ತಕ್ಕಂಥದ್ದು ರಾಜ್ಯದ ಹಿತದೃಷ್ಟಿ. We at East Point Group of Institutions offer a wide range of courses that provide limitless opportunities, building skills over 2 decades. ಮಾಡಿದ್ವಿ. ಅದು 140 ಕೋಟಿಯಷ್ಟು ಗಣಿ ಇದರಿಂದ ಆಗಿದೆ. ಅದು ಇನ್ನೂ ಹಗರಣ ಪೂರ್ತಿ ನಾವು ತನಿಖೆ ಆಗಬೇಕು, ಅದು ಸಮಯ ಕೊಡಬೇಕು. ಯಾರು ತಪ್ಪಿಸಿರ್ತಾರೋ ಅವ್ರಿಗೆ ಬಗ್ಗೆ ಶಿಕ್ಷೆ ಆಗಬೇಕು ಮತ್ತು ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ಭರ್ತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು. ಅದರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಅವ್ರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಮುಂದೆ ಇದು ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ತೀರ್ಮಾನ ತಗೊಳ್ತಾರೆ ಸರ್ಕಾರ. ಮುಜುಗರ ಪ್ರಶ್ನೆಯೇ ಇಲ್ಲ. ನೋಡಿ, ಎಲ್ಲಾದರೂ ತಪ್ಪು ಮಾಡಿದರೆ, ಅಧಿಕಾರಿಗಳು ತಪ್ಪು ಮಾಡಿದರೆ ಆ ಅಧಿಕಾರಿಗಳ ಮೇಲೆ ತಕ್ಷಣ ಆ್ಯಕ್ಷನ್ ತೊಗೊಳ್ತಾರೆ. ಈಗೇನೇ ನೋಡಿ, ಯಾರೇ ಯಾವುದೇ ಇಲಾಖೆಯಲ್ಲಿ ಈ ರೀತಿಯಾದಂಥ ಆಪಾದನೆಗಳು ಬಂದರೆ ಅದು ಪೂರ್ತಿ ವಿವರಣೆ ಪಡೆದು ಯಾರು ತಪ್ಪಿಸಿರ್ತಾರೋ ಅವ್ರ ಮೇಲೆ ಕ್ರಮ ತೊಗೊತಾರೆ. ಒಂದೆರಡು ರಾಜಕಾರಣಿಗಳು ಏನು ಮಾಡಿದ್ದಾರೆ ಅಂತಂದರೆ, ನೇರವಾಗಿ ಆಪಾದನೆ ಬಂದ ಮೇಲೆ ರುಜುವು ಆಯ್ತು ಅಂದರೆ ಅವರ ಅಧಿಕಾರಿಗಳು, ಮೊನ್ನೆ ನಮ್ಮ ಗೋವಿಂದರಾಜನ ಪೊಲಿಟಿಕಲ್ ಸೆಕ್ರೆಟರಿ ತೆಗೆದಾಕಿಲ್ಲ. ಇದು ಆ ರೀತಿ ಆಗಿರ್ತಕ್ಕಂಥಲ್ಲ. ಅಧಿಕಾರಿಗಳಲ್ಲಿ ಮಾತನಾಡಿರ್ತಕ್ಕಂಥ ವಿಷಯವನ್ನು ಈಗ ಸರ್ಕಾರ ಗಂಭೀರವಾಗಿ ತೊಗೊಂಡುಬಿಡಿದೆ. ಅದ್ರ ಬಗ್ಗೆ ಪೂರ್ತಿ ವಿವರ ಪಡೆದು ಯಾವ ಸಂಬಂಧಪಟ್ಟಿರ್ತಕ್ಕಂಥ ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ. ಅಲ್ಲಲ್ಲ, ಅವ್ರು ಇಲ್ಲಿ ಅವರು ಗಮನ ಬಿ ಆರ್ ಪಾಟೀಲ್ ಒಬ್ಬ ಸೀನಿಯರ್ ಹೇಳ್ತೀನಿ ನೋಡಿ, ಅವರ ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ ಇರ್ತದೆ. ನಾವು ಎಷ್ಟೇ ಬಂದರೆ ನುಗ್ಕಂತೀವಿ, ಅಮರೇಗೌಡರು ಎಷ್ಟೇ ಬಂದು ನುಗ್ಕಂತಾರೆ. ಒಬ್ಬರು ಕೆಲವರು ಕರಡಿ ಸಂಘಗಳು ಇದ್ದಿದ್ದ ವಿಷಯ ಎದುರುಗಡೆ ಮಾತಾಡ್ತಾರೆ. ರಾಜಕಾರಣಗಳಲ್ಲಿ ಅವರವರ ವೈಯಕ್ತಿಕ ವಿಚಾರ ಮೇಲೆ ಇರ್ತದೆ. ಅವ್ರು ಇರ್ತಕ್ಕಂಥ ವಿಷಯವನ್ನು ಸ್ಪಷ್ಟವಾಗಿ ಯಾವಾಗಲೂ ಹೇಳ್ತಿರ್ತಾರೆ. ಅವ್ರು ಹಿರಿಯರಿದ್ದಾರೆ, ಈ ಶಾಸಕರಾಗಿದ್ದಾರೆ, ಅನುಭವಿಸ್ತಿದ್ದಾರೆ. ಬಂದಿರತಕ್ಕಂಥ ವಿಷಯ ಕ್ಲಾರಿಫೈ ಮಾಡ್ಕೊಂಡ್ರು. ಅವರು ಏನಪ್ಪ ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ಮ ಆಫೀಸ್ನಲ್ಲಿ ನಾನು ಕೊಟ್ಟ ಪತ್ರಕ್ಕೆ ಅದು ಸ್ಪಂದನೆ ಸಿಕ್ಕಿಲ್ಲ, ಬೇರೆಯವರು ಈ ರೀತಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ.